ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗಿದೆ. ಒಂದು ಕಡೆ ಈ ಮುಸುಕುದಾರಿ ಅಥವಾ ಮಾಸ್ಕ್ ಮ್ಯಾನ್ ಆಗಿ ಬಂದದ್ದ ಚಿನ್ನಯ್ಯ ಸ್ವ ಇಚ್ಛಾ ಹೇಳಿಕೆಯನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸಿದ್ದಾನೆ ಅಥವಾ ದಾಖಲು ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಆತ ಕಣ್ಣೀರಿಟ್ಟಿದ್ದಾನೆ ಅನ್ನೋ ಮಾಹಿತಿ ಇದೆ. ಇದಕ್ಕೆ ಪೂರ್ವಭಾವಿಯಾಗಿ ಕಣ್ಣೀರಿಟ್ಟರು ಮತ್ತೊಬ್ಬ ವ್ಯಕ್ತಿ, ಚಿನ್ನಯ್ಯನ ಪತ್ನಿ ಮಲ್ಲಿಕಾ. ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ ಸಂದರ್ಶನದ ಸಂದರ್ಭದಲ್ಲಿ ನನ್ನ ಗಂಡನನ್ನ ಜೀವ ಸಮೇತ ವಾಪಸ್ ತಂದುಕೊಡಿ ಅಂತ ಹೇಳಿ ಕಾಲಿಗೆ ಬಿದ್ದು ಪ್ರಾರ್ಥನೆಯನ್ನ ಮಾಡ್ತೀನಿ. ಈಗ ಚಿನ್ನಯ್ಯನನ್ನ ಬದುಕಿಸ್ಲಿಕ್ಕೆ ಯಾರ ಕೈಲಾದ್ರೂ ಸಾಧ್ಯ ಆದ್ರೆ ಅದು ಕೇವಲ ವೀರೇಂದ್ರ ಹೆಗಡೆ ಅವರ ಕೈಯಲ್ಲಿ ಮಾತ್ರ ಸಾಧ್ಯ. ಎಲ್ಲರೂ ಸೇರಿ ನನ್ನ ಗಂಡನನ್ನ ಜೈಲಿಗಟ್ಟಿಬಿಟ್ಟಿದ್ದಾರೆ. ತಲೆಬುರುಡೆ ಕೊಟ್ರು, ಸುಳ್ಳು ಹೇಳಿಸಿದ್ರು, ಕತೆ ಕಟ್ಟಿಸಿದ್ರು. ಯಾವಾಗ ಅವರು ಹೇಳ್ದಂಗೆ ಕೇಳಲಿಕ್ಕೆ ನನ್ನ ಗಂಡ ಒಪ್ಲಿಲ್ವೋ ಹೊಡೆದ್ರು, ಬಡದ್ರು. ನಂತರದಲ್ಲಿ ಇದೀಗ ಜೈಲಿಗಾತ ಹೋದ ನಂತರದಲ್ಲಿ ಆತನನ್ನ ಏಕಾಂಗಿಯಾಗಿ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಆತನನ್ನ ಹೇಗಾದ್ರೂ ಮಾಡಿ ಜೈಲಿನಿಂದ ಹೊರಗೆ ಕರ್ಕೊಂಡು ಬಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗಡೆ ಅವರೇ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀವಿ ಕುಟುಂಬ ಸಮೇತರಾಗಿ ಅಂತ ಹೇಳಿ ಕಣ್ಣೀರು ಹಾಕಿದ್ರು ಮಲ್ಲಿಕಾ ಅವರು. ಇದಕ್ಕಿಂತ ಹೆಚ್ಚಿನದಾಗಿ ಮತ್ತೊಂದು ಮಹತ್ವದ ಇತ್ತೀಚೆಗಾಗಿದ್ದು ಬೆಳವಣಿಗೆ. ತಿಮರೋಡಿ ಅವರನ್ನ 1 ವರ್ಷಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ. ರಾಯಚೂರಿನ ಮಾನ್ವಿಯಲ್ಲಿ ಅವರು ಇರಬೇಕು ಅನ್ನೋ ಆದೇಶ ಅಲ್ಲಿನ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಹೊರಡಿಸಿರೋದು. ಈ 3 ಬೆಳವಣಿಗೆಗಳ ಸುತ್ತ ಹುಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗ್ತೀನಿ. ಚರ್ಚೆಯಲ್ಲಿ ಸಾಮಾಜಿಕ ಹೋರಾಟಗಾರರು ದಿನೇಶ್ ಗಾಣ್ಗ ಅವರಿದ್ದಾರೆ, ಬಿಜೆಪಿಯ ವಕ್ತಾರರು ಚೀನಾ ರಾಮು ಅವರಿದ್ದಾರೆ, ವಕೀಲರು ಸೂರ್ಯ ಮುಕುಂದರಾಜ್ ಅವರಿದ್ದಾರೆ, ಹಾಗೆ ವಿಧಾನ ಪರಿಷತ್ ನಾಯಕರಾದ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪತ್ರಕರ್ತರಾದ ವಸಂತ್ ಗಿಳಿಯಾರ್ ಅವರು ಕೂಡ ಇದ್ದಾರೆ. ನಾನು ಮೊದಲನೇದಾಗಿ ಚಲವಾದಿ ನಾರಾಯಣಸ್ವಾಮಿ ಸರ್ನ ಮಾತನಾಡಿಸ್ಬಿಡ್ತೀನಿ. ಅವರು 5 ನಿಮಿಷದ ಸಮಯ ಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯ ಅವರ ಪತ್ನಿ ಮಲ್ಲಿಕಾ ಅವರ ಸಂದರ್ಶನವನ್ನ ಪ್ರಸಾರ ಮಾಡಲಾಯಿತು, ಆಗ ಬಿಜೆಪಿಯ ಅನೇಕ ನಾಯಕರು, ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಪ್ರತಿಕ್ರಿಯೆ ನೀಡಿದ್ರು. ಬಹಳ ಪ್ರಮುಖವಾಗಿ ಚಲವಾದಿ ನಾರಾಯಣಸ್ವಾಮಿ ಸರ್ ತಾವು ಹೇಳಿದ್ದು, ಒಬ್ಬ ಹಿಂದುಳಿದ ಸಮುದಾಯದ ವ್ಯಕ್ತಿಯನ್ನ ದಾಳವಾಗಿ ಬಳಕೆ ಮಾಡಿಕೊಂಡು ಆತನನ್ನ ಎಕ್ಸ್ಪ್ಲಾಯ್ಟ್ ಮಾಡಲಾಗಿದೆ. ಹೀಗಾಗಿ ಯಾರು ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ ಅವರ ವಿರುದ್ಧವಾಗಿ ಕೇಸ್ ದಾಖಲಾಗಬೇಕು ಅಂತ ಹೇಳಿ. ನನ್ನ ಹೇಳಿಕೆಯಲ್ಲಿ ತಪ್ಪಿದ್ರೆ ಸರಿಪಡಿಸಿ, ಹೀಗೆ ಹೇಳಿಕೆ ಕೊಟ್ಟಿದ್ರ ಉದ್ದೇಶ ಏನು ಅನ್ನೋದನ್ನ ವಿವರಿಸಬಹುದು. ಏನಿಲ್ಲ, ನಾನು ಹೇಳಿದ್ದು ಎಲ್ಲರನ್ನೂ ಅಣಿಯಲಿಕ್ಕೆ ತಳ ಸಮುದಾಯಗಳನ್ನ ಬಳಕೆ ಮಾಡತಕ್ಕಂತ ಪದ್ಧತಿಗಳಿದೆ. ಈ ಪದ್ಧತಿಗಳು ಮೊದಲು ಹೋಗಬೇಕು. ಅವರ ಬಡತನವನ್ನ ಅಥವಾ ಅವರ ವೀಕ್ನೆಸ್ ಅನ್ನ ಬಂಡವಾಳ ಮಾಡಿಕೊಂಡು ಅಂತವರನ್ನ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಸಮಾಜ. ಇದರಲ್ಲಿ ನನಗೆ ಇವರು ಕೂಡ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿ, ಇವರನ್ನ ಬಳಕೆ ಮಾಡಿದ್ದಾರೆ ಅಂತಂದಾಗ ನನಗೆ ಆಶ್ಚರ್ಯ ಆಗಿದ್ದು. ಅವರ ಪತ್ನಿಯವರು ಹೇಳ್ತಕ್ಕಂತ ಮಾತನ್ನ ಈಗ ಗಮನಿಸಿದರೆ, ಅವರನ್ನ ಹೊಡೆದ್ರು, ಬಡದ್ರು, ನೀವು ಈ ರೀತಿ ನಡ್ಕೊಳ್ಬೇಕು ಅಂದ್ರು, ಬುರುಡೆ ತಂದವರ ಕೈಲಿ ಕೊಟ್ಟರು, ಇಡೀ ರಾಜ್ಯ ಮತ್ತು ದೆಹಲಿಯವರೆಗೆ ಅವರನ್ನ ಸುತ್ತಾಡಿಸಿದ್ರು, ನೀವು ಹೀಗೆ ಹೇಳ್ಬೇಕು ಅಂತ ಹೇಳಿದ್ರು. ಇಷ್ಟೆಲ್ಲ ಅವರು ಹೇಳ್ಕೊಂಡಿದ್ದಾರೆ. ಇದಾದ್ಮೇಲೆ 13 ಸ್ಥಳಗಳನ್ನ ಅವರ ಕೈಯಲ್ಲೇ ಗುರುತಿಸಿ ಅಲ್ಲೆಲ್ಲ ಕಡೆಯಲ್ಲೂ ಅಗಿದು ಬಗಿದು ಎಲ್ಲ ನೋಡಿದ್ರು, ಯಾವ ಬುರುಡಿಯೂ ಸಿಗಲಿಲ್ಲ, ಯಾವ ಎಲುಬೂ ಸಿಗಲಿಲ್ಲ. ಇದು ಒಂದು. ಎರಡನೇದು, ಈಗ ಯಾರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೊರಟಿದ್ದು? ಸೌಜನ್ಯಗೆ ನ್ಯಾಯ ಕೊಡಿಸಬೇಕು ಅಂತ ಹೊರಟಿದ್ದು. ಇದಕ್ಕೆ ಯಾರ ವಿರೋಧವೂ ಇಲ್ಲ. ಸೌಜನ್ಯಗೆ ನ್ಯಾಯ ಸಿಗಬೇಕು, ಇದರ ಎಲ್ಲರ ಒಪ್ಪಿತ ವಿಚಾರ ಇದು. ಆದ್ರೆ ಆಗಿದ್ದೇನೋ, ಸೌಜನ್ಯವನ್ನೇ ಈಗ ಕತ್ತಲ ಮನೆಗೆ ನೂಕಿ ಆಯ್ತು. ಅವರ ವಿಷಯ ಎಲ್ಲೂ ಪ್ರಸ್ತಾಪ ಆಗ್ತಾ ಇಲ್ಲ. ಆಗ್ತಾ ಇರತಕ್ಕಂಥದ್ದು ಒಂದು ಧಾರ್ಮಿಕ ಸ್ಥಳದ ಮೇಲೆ ಈಗ ಅಪಾದನೆಗಳು ಪ್ರಾರಂಭ ಆಗಿದ್ದು. ನಮಗೆ ಬೇಕಾಗಿದ್ದು ಇದು ಹಿಂದುತ್ವವನ್ನ ಹಣಿಯತಕ್ಕಂತ ಷಡ್ಯಂತ್ರ ಅಂತಕ್ಕಂಥದ್ದು ಎಲ್ಲರ ಮಾತು ಬಂತು. ಇದರಲ್ಲಿ ಯಾರ್ಯಾರು ಮುಖ್ಯ ಪಾತ್ರಗಳನ್ನು ವಹಿಸಿದಾರೋ ಈ ನಾಟಕದಲ್ಲಿ, ಅದನ್ನೇ ನಾನು ಹೇಳುದು. ಅವರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೋರಾಟ ಹೊರಟವರು ನೀವ್ಯಾಕೆ ದಾರಿ ಬದಲಿಸಿದ್ರಿ ಅಂತ ನಾನು ಕೇಳೋದು. ನಾವು ಈಗ ಹೋರಾಟ ಮಾಡಬೇಕಾಗಿರೋದು ಮಾಡ್ಲಿ, ನಾನು ಬೇಡ ಅನ್ನೋದಿಲ್ಲ. ನಾವು ಕೂಡ ಅದರ ಪರವಾಗೇ ಇದ್ದೇವೆ. ಅವರಿಗೆ ನ್ಯಾಯ ಸಿಕ್ಕಬೇಕು ಅನ್ನೋದು ಸರ್ವರ ಅಭಿಪ್ರಾಯ. ಅದನ್ನು ಬಿಟ್ಟು ಈ ಹೋರಾಟಗಾರರು ದಾರಿ ಬದಲಿಸಿದ್ದು ಯಾಕೆ? ಅಲ್ಲೇ
ಮೂಲ ಪ್ರಶ್ನೆ ಹುಟ್ಟತಕ್ಕಂಥದ್ದು. ಅದಕ್ಕೆ ಇವತ್ತು ಧಾರ್ಮಿಕ ಸ್ಥಳಗಳನ್ನ ಗುರಿ ಮಾಡಿ ಅದಕ್ಕೆ ಕಪ್ಪು ಚುಕ್ಕೆ ಬರ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಕೆಲವರೆಲ್ಲ ಹೊರಟಿದ್ದನ್ನ ವಿರೋಧಿಸಿ ನಾವು ಕೂಡ ಧರ್ಮಸ್ಥಳದವರೆಗೆ ನಮ್ಮ ಹೋರಾಟವನ್ನ ಮಾಡತಕ್ಕಂತ ಸಂದರ್ಭ ಉದ್ಭವ ನೀವು ಅಂದ್ರೆ ಬಿಜೆಪಿ ಪಕ್ಷ ಹಾಗೂ ಕೆಲವರು ಧಾರ್ಮಿಕ ಸ್ಥಳಗಳನ್ನ ಇಲ್ಲಿ ಗುರಿಯಾಗಿಸಿಕೊಂಡು ಈ ಎಲ್ಲ ಆರೋಪಗಳನ್ನ ಮಾಡಲಾಗ್ತಿದೆ ಅಂದಾಗ ಏನಿದೆ ಸಾಕ್ಷಿ? ಯಾರು ಹೇಳಿದ್ರು? ಇಲ್ಲಿ ಮಾತನಾಡ್ತಿರೋದು ಅತ್ಯಾಚಾರಿಗಳ ಬಗ್ಗೆ, ಯಾಕೆ ಧರ್ಮಸ್ಥಳ ಅಂತ ಹೇಳಿ ನೀವಾಗೆ ತಳಕ್ ಹಾಕ್ತಿದ್ದೀರಿ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡ್ತಿದ್ರು. ಸರ್ ಚಲವಾದಿ ನಾರಾಯಣ ಸ್ವಾಮಿ ಸರ್, ನಮಗೆ ಮಲ್ಲಿಕಾ ಅವರು ಅಂದ್ರೆ ಚಿನ್ನಯ್ಯನ ಪತ್ನಿ ಕೊಟ್ಟ ಸಂದರ್ಶನದಲ್ಲಿ ಆಕೆ ಬಳಸಿದ ಪದಗಳನ್ನೇ ಬಳಸ್ಕೊಂಡು ನಿಮಗೆ ಪ್ರಶ್ನೆ ಕೇಳ್ತೀನಿ. ಅವರೊಂದ್ ಕಡೆ ಹೇಳ್ತಾರೆ ಸಂದರ್ಶನದಲ್ಲಿ, ಚಿನ್ನಯ್ಯ ಮಾತು ಕೇಳದೆ ಹೋದ್ರೆ ಆತನನ್ನ ಕೂಡ ಕೊಂದು ಚಿನ್ನಯ್ಯನ ಹತ್ಯೆಯನ್ನ ಕೂಡ ಧರ್ಮಸ್ಥಳದ ತಲೆಗೆ ಕಟ್ಟಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಇದು ಹೇಳ್ತಾ ಇರೋದು ಚಿನ್ನಯ್ಯನ ಪತ್ನಿ. ಇದನ್ನ ರಾಜ್ಯದ ಜನ ಯಾವ ರೀತಿ ಗಮನಿಸಬೇಕು? ಚಿನ್ನಯ್ಯನ ಪತ್ನಿ ಸುಳ್ಳು ಹೇಳ್ತಿದ್ದಾಳೆ ಅಂತಲ್ಲ, ಅಥವಾ ಮಲ್ಲಿಕಾ ಅವ್ರಿಗೂ ಯಾರಾದ್ರೂ ಪ್ರಭಾವಿಗಳು ದುಡ್ಡು ಕೊಟ್ಟಿದ್ದಾರೆ ಅಂತಲ್ಲ, ತನ್ನ ಗಂಡನ ಬಗ್ಗೆ ಕಾಳಜಿ ಇಟ್ಕೊಂಡು ಕಣ್ಣೀರ್ ಹಾಕ್ತಾ ಒಬ್ಬ ಮಹಿಳೆ ಹಿಂಗೊಂದು ಆರೋಪ ಮಾಡಿದಾಗ ಇದನ್ನು ಕೂಡ ಅನುಮಾನಿಸಿ ನೋಡುವಂತಹ ಪರಿಸ್ಥಿತಿ ಇದೆಯಾ ಅಂತ? ಇಲ್ಲ, ಇದನ್ನ ಅನುಮಾನಿಸ್ತಕ್ಕಂಥದ್ದೇನೂ ಇಲ್ಲ. ಯಾಕೆಂದ್ರೆ ಅವರು ಸತ್ಯ ಹೇಳಿದಾರ ಇಲ್ವಾ ಪರಿಶೀಲನೆ ಮಾಡಬೇಕು. ಒಂದು. ಎರಡನೇ ವಿಚಾರನ ತಿಳ್ಕೊಳ್ಬೇಕು. ಇವರು ಅವರ ಮೇಲೆ ಹೊಡೆದು ಬಡಿದು ನೀನು ಹೀಗೆ ಮಾಡಬೇಕು ಅಂತಂದಾಗ ಇವರು ಇಷ್ಟು ದಿವಸಗಳ ಕಾಲ ಬಾಯಿ ಮುಚ್ಚಿ ಕುಳಿಸಿದ್ದ್ಯಾಕೆ? ಅದಕ್ಕೂ ಕೂಡ ಜನ ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದು ಸಹಜ ಆಗುತ್ತೆ. ಅದರಿಂದ ಅದನ್ನು ಕೂಡ ಪರಿಶೀಲನೆ ಮಾಡತಕ್ಕಂಥದ್ದು ಉಚಿತ ಅಂತಕ್ಕಂಥದ್ದು ನನ್ನ ಭಾವನೆ. ಧರ್ಮಸ್ಥಳದಲ್ಲಿ ಚಿನ್ನಯ್ಯನ ರೀತಿಯಲ್ಲಿ, ಚಿನ್ನಯ್ಯ ಏನ್ ಹಿಂದೆ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅದೇ ರೀತಿಯಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇರುವ ಅನೇಕರ ಅಭಿಪ್ರಾಯವನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಸಂಪಾದನೆ ಮಾಡೋ ಪ್ರಯತ್ನ ಮಾಡ್ತು. ಅಂದ್ರೆ ಅವರೆಲ್ಲರೂ ಹೇಳ್ತಿರೋದೇನು, ಧರ್ಮಸ್ಥಳದಲ್ಲಿ ಆ ಟ್ರಸ್ಟ್ ನ ಅಡಿಯಲ್ಲಿ ಕೆಲಸ ಮಾಡ್ತಿರೋರು, ಅಲ್ಲಿನ ಸ್ವಚ್ಛತಾ ಕರ್ಮಿಗಳು, ಹಾಗೆ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಕೆಲಸ ಮಾಡ್ತಿರೋರ ರಿಯಾಕ್ಷನ್ ಸಂಪಾದನೆ ಮಾಡಿದಾಗ ಧರ್ಮಸ್ಥಳದಿಂದ ನಮ್ಮೆಲ್ಲರಿಗೂ ಕೂಡ ಒಳ್ಳೇದೇ ಆಗಿದೆ. ಸುಖ ಸುಮ್ನೆ ಧರ್ಮಸ್ಥಳವನ್ನ, ದೇವಸ್ಥಾನವನ್ನ, ಟ್ರಸ್ಟ್ ನ, ಅಲ್ಲಿನ ಕೆಲವರನ್ನ ಗುರಿಯಾಗಿಸ್ಕೊಂಡು ಮಾಡ್ತಾ ಇರೋದನ್ನ ನಾವು ಕೂಡ ಖಂಡಿಸ್ತೀವಿ. ಈ ರೀತಿಯ ಮಾತುಗಳು ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಈಗ ಅಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಕ್ಕಂಥದ್ದೇ ಮುಖ್ಯ. ನಾವೆಲ್ಲೋ ಬೆಂಗಳೂರಿನಲ್ಲಿ ಕುಳಿತಿರೋರು ಇದನ್ನ ಇದೇ ರೀತಿ ಹೇಳಿದ್ರೆ ಸ್ಥಳೀಯರ ಪ್ರಶ್ನೆ ಏನು ಇದೆ ಅಂತಕ್ಕಂಥದ್ದನ್ನ ಯಾರೇ ಆದ್ರೂ ಗೌರವಿಸಬೇಕಾಗ್ತದೆ. ಸ್ಥಳೀಯರೇ ಈ ರೀತಿ ನಮಗೆ ಎಲ್ಲಿಂದ ಏನೂ ಅನ್ಯಾಯ ಆಗಿಲ್ಲ, ನಮಗೆ ಒಳ್ಳೆಯದೇ ಆಗಿದೆ ಅಂತ ಸರ್ವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ಯಾರ ಪ್ರಶ್ನೆಯೂ ಉದ್ಭವ ಆಗೋದಿಲ್ಲ. ಅವರ ಮಾತನ್ನೇ ನಂಬಬೇಕಾಗತ್ತೆ, ಒಪ್ಪಬೇಕಾಗತ್ತೆ. ಚಿನ್ನಯ್ಯನನ್ನ ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡವರ ವಿರುದ್ಧ ಕ್ರಮ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ಕೆಲವರು. ಖಂಡಿತ ನಾನು ಅದನ್ನು ಒಪ್ತೇನೆ. ನಾವು ಮೊದಲಿಂದಲೂ ಹೇಳ್ತಿದ್ದೇವೆ, ಯಾರು ಇದರಲ್ಲಿ ದಾರಿ ತಪ್ಪಿಸಿದ್ರು, ಯಾರು ಕಪ್ಪು ಮಸಿ ಬಳಿಯಲಿಕ್ಕೆ ಪ್ರಾರಂಭ ಮಾಡಿದ್ರು, ಯಾವ 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 ವ್ಯಕ್ತಿಗಳು ಈ ಕುತಂತ್ರಗಳನ್ನು ಮಾಡಿ ಧಾರ್ಮಿಕ ಸ್ಥಳಗಳನ್ನ ಗುರಿ ಮಾಡಿ ಹಿಂದುತ್ವಕ್ಕೆ ಅಪಚಾರ ಮಾಡುವ ರೀತಿಯಲ್ಲಿ ವರ್ತನೆ ಮಾಡಿದ್ರು, ಈ ರೀತಿ ಚಿನ್ನಯ್ಯನವರನ್ನ ಯಾರು ದುರುಪಯೋಗ ಪಡಿಸ್ಕೊಂಡ್ರೋ ಇವರೆಲ್ಲರಿಗೂ ಶಿಕ್ಷೆ ಆಗಬೇಕು ಅನ್ನೋತಕ್ಕಂಥದ್ದೇ ಎಲ್ಲರ ಅಭಿಪ್ರಾಯ, ನನ್ನ ಅಭಿಪ್ರಾಯವೂ ಕೂಡ. ರೈಟ್ ಸರ್, ತಮ್ಗೆ ಸಮಯ ಇದ್ರೆ ಇನ್ನೊಂದು 5 ನಿಮಿಷ ಬೇರೆಯವ್ರನ್ನ ಮಾತನಾಡಿಸ್ಕೊಂಬಂದು ನಿಮಗೆ ಪ್ರಶ್ನೆ ಕೇಳ್ತೀನಿ. ಸಮಯ ಇಲ್ಲ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕನೆಕ್ಟಿಂಗ್ ವಿತ್ ಅಸ್.